ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಅದು ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಒಂದು ಕಡೆಗೆ ಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆ ನಾಯಕತ್ವ ನಾನೇ ಬಯಸ್ತೀನಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಅದೃಷ್ಟದ ರಾಜಕಾರಣಿ ಅಂತ ಹೇಳ್ತಾ GT ದೇವೇಗೌಡರು, ಇವ್ರು ಯಾರು ಗೊತ್ತದ ನಿಮಗೆ? ಇವರು JDS ದಲ್ಲಿದ್ದಂಥವರು, ಇವತ್ತು HDK ವಿರೋಧಿ ಆದಂಥವರು HD ಕುಮಾರಸ್ವಾಮಿ ಅವರಿದ್ದಂಥವರು ಇಂದಿಲ್ಲ ನಾಳೆ DK ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಮಾತು ಮಾತಾಡಿದ್ದಾರೆ. ಇವೆರಡೂ ಕಾಗ್ತಾಳಿವೆ ನೋಡಿದಾಗ ಏನು ಡೆವಲಪ್ಮೆಂಟು ಅಂತ ಸಹಜವಾಗಿ ಹುಡುಕಾಟ ಸ್ಟಾರ್ಟ್ ಆಗಿದೆ, ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ. ಅನೇಕರು ತಮಗೆ ಹೆಂಗೆ ಅನ್ನಿಸ್ತದೋ ಹಂಗೆ ಟೀಕೆ ಟಿಪ್ಪಣಿ ಸಾಧ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನಾವು ಒಂದಿಷ್ಟು ಮಾತಾಡೋದ್ರಾಗ ಇಷ್ಟ. ಇದು ನಾವು ಹೇಳೋದು ಸತ್ಯ ಆಗ್ತದಂತಲ್ಲ, ಭವಿಷ್ಯದ ಬಗ್ಗೆ ಯಾರು ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಮುಂದೆ ಏನಾಗ್ತದೆ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಸುಮ್ಮನೆ ಒಂದು ಅಜುಮ್ಷನ್ಸ್ ಮಾಡ್ಬೋದು. ಅಜುಮ್ಷನ್ಸ್ 50-50 ಆಗ್ತದೆ, ಆಗದೂ ಇಲ್ಲ. ಆದರೆ ಒಂದು ಮಾತ್ರ ಈ ಇಬ್ಬರ ಮಾತುಗಳನ್ನು ಗಮನಿಸಿದಾಗ DKC ಅವರು ತುರ್ತು ಮುಖ್ಯಮಂತ್ರಿ ಆಸೆಯನ್ನು ಬಿಟ್ಟಿದ್ದಾರಾ, ಅಧ್ಯಕ್ಷ ಸ್ಥಾನಕ್ಕಷ್ಟ ಅಡಾಪ್ಟ್ ಆಗಿದ್ದಾರಾ ಅನ್ನುವಂಥ. ಯಾಕಂದರೆ ಅಧ್ಯಕ್ಷ ಸ್ಥಾನಕ್ಕೆ ಈಗಂತ ನಮ್ಮ ದಲಿತ ಸಮುದಾಯದ ಅಥವಾ OBC ಸಮುದಾಯದ ಜನ ಬೆನ್ನತ್ತು ಬಿಟ್ಟಿದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರು G. ಪರಮೇಶ್ವರ್ ಪೂರ್ಣ ಪ್ರಮಾಣದಲ್ಲಿ ದಲಿತರ ನಾಯಕತ್ವವನ್ನು ವಹಿಸಿಕೊಂಡು ಈ 2.5 ವರ್ಷ ಏನಾದರೂ ಬೈ ಚಾನ್ಸ್ ಸಿದ್ದರಾಮಯ್ಯನವರು ಇಳಿಯು ಪ್ರಸಂಗ ಬಂದರೆ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಅಟ್ಲೀಸ್ಟ್ ಅಧ್ಯಕ್ಷರಾಗಬೇಕಂತೇಳಿ ಪ್ರಯತ್ನ ಜೋರು ಇಳಿಸಿದ್ದಾರೆ. ಮತ್ತು ಅಧ್ಯಕ್ಷ ಅನ್ನೋದು DKC ಅವರು ಇಳಿಸೇ ಬಿಡಬೇಕು ಅನ್ನೋ ಹಠಕ್ಕೆ ಬಿದ್ದಂಗೆ ಮಾಡ್ತಾಯಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಮೂರಲ್ಲ ಅಭಿಪ್ರಾಯ. ಹೀಗಾಗಿ ಇವತ್ತು DKC ಅವರು ಒಂದು ಹೆಜ್ಜೆ ಹಿಂದೆ ಸರಿದಾರ ಈ ಒಂದು ದಲಿತ ದಾಳಿಗೆ. ಯಾಕೆ ಬಂದ್ರೆ ಇವತ್ತು ಅವ್ರಿಗೆ ಗೊತ್ತಾಗ್ಯದ, ಈಗಾಗಲೇ ಜಾತಿ ಗಣತಿ ಆಗ್ಯದ. ನಿಮಗೆ ಗೊತ್ತದದು, ಜಾತಿ ಗಣತಿಯಲ್ಲೇ ಹಿಂದುಳಿದವರು SC ST ಮತ್ತು ಅದ್ರ ಜೊತೆಗೆ ಮೈನಾರಿಟೀಸ್ ಎಲ್ಲ ಮೆಜಾರಿಟಿ ಇದ್ದಾರೆ ಅಂತ ಕನ್ಫರ್ಮ್ ಆಗಿದೆ. ಇಂಥ ಪ್ರಸಂಗದಲ್ಲೇ ನಾವು ಅನಗತ್ಯ ದಲಿತರ ಎದುರು ಹಾಕ್ಕೊಂಡ್ರೆ ತೊಂದರೆ ಆಗ್ತಾರೋ ಭಯ ಎಲ್ಲೋ ಒಂದು ಮೂಲ ಕಾಡ್ಲಿಕ್ಕತ್ತದ. ಯಾಕಂದ್ರೆ DKC ಅವರು ವಿರೋಧಿ ಬರ ಗಟ್ಟಿ ಆಗ್ತಾ ನೋಡೋದು ದಿನದಿಂದ ದಿನಕ್ಕೆ. ಹಂಗೇತೇಳಿ ಇವ್ರು ಕಡಿಮೆ ಆಗಿಲ್ಲ. ಇವರು ಹೇಳ್ಕೊಳ್ತಾ ಇದ್ದಾರೆ, ನಮ್ಮಿಂದ 60 ಜನ ಇದ್ದಾರೆ, 61 ಜನ ಇದ್ದಾರೆ, ನಾವು ಇದಕ್ಕೆ ಹೋಗ್ತೀವಿ, BJP ಹೋಗ್ತೀವಿ ಅನ್ನುವಾಗ ಏನೋ ವಾದ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಆದರೆ ಇಬ್ಬರ ಮಧ್ಯದಲ್ಲಿ ಏನೋ ನಡೆದಿದೆ. ಈಗಂತೂ ನಿಧಾನಕ್ಕೆ ಈಗ ಆಗಬೇಕಪ್ಪ ಮುಖ್ಯಮಂತ್ರಿ ಅನ್ನುವಂಥ ಹಠದಿಂದ ಸ್ವಲ್ಪ ನಮ್ಮ DK ಶಿವಕುಮಾರ್ ಅವರು ಹಿಂದೆ ಸೇರ್ತಾ ಇದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ. ಯಾಕಂದ್ರೆ ಈ ಮುಂದೆ 2.5 ವರ್ಷ ಬಿಟ್ಟು ಕೊಟ್ಬಿಟ್ರಪ್ಪ ಅಂದ್ರೆ ಸಿದ್ದರಾಮಯ್ಯನವರಂತೆ ಕಿರಿಕಿರಿ ಹೋಗಿಬಿಡ್ತದೆ. ನಂತರದಲ್ಲಿ ಅವ್ರು ರಿಟೈರ್ಮೆಂಟ್ ಆಗೋದು ನಿಶ್ಚಿತ ಅಂತ ಅನ್ನಿಸ್ಲಿಕ್ಕತ್ತದ ರೀ. ಒಂದರೆ ರಾಜಕೀಯದಲ್ಲಿ ಇದ್ದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿ ಅಲ್ಲ ಅನ್ನೋದು ಸ್ಪಷ್ಟ ಆಗ್ಲಿಕ್ಕತ್ತದ ರೀ. ಹೀಗಾಗಿ ಸುಮ್ಮನೆ ಅನಗತ್ಯ ನಮ್ಮ ಸಿದ್ದರಾಮಯ್ಯ ಜೊತೆ ಚಿಕ್ಕಾಟ ಮಾಡ್ಕೊಂಡು ಕೊಡೋಗಿಂತೂ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ನಿಂತರೆ ಮುಂದಿನ ಮುಖ್ಯಮಂತ್ರಿ ನನ್ನ ನಾಯಕತ್ವದ ಇಲೆಕ್ಷನ್ ಆಗ್ತದೆ. ಯಾರೇನು ಮಾಡೋರ್ದಾರ ಅದಕ್ಕೆ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡೋದಿಲ್ಲ, ಅದರಲ್ಲಿ ಮುಂದುವರಿತೀನಿ ಅನ್ನೋಂಥ ಮಾತನ್ನು ಡೈರೆಕ್ಟು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಸಂದರ್ಭದಲ್ಲೇ ಒಂದು ಮಾತು ಹೇಳಿದ್ರಿಂದಾಗೆ ಇವತ್ತು ಮತ್ತಷ್ಟು ಚರ್ಚೆಗೆ ಈಡಾಗಲಿಕ್ಕತ್ತದ ರೀ. ಇನ್ನು ಎದುರಾಳಿಗಳು ಯಾವ ರೀತಿ ಮಾಡ್ತಾರೋ ಏನೋ ಎಂತೋ ಮಾತಾಡ್ತಾರೋ ಗೊತ್ತಿಲ್ಲ. ಆದರೆ DKC ಜೊತೆಗೆ ಇನ್ನೊಂದಿಲ್ಲ ಗಮನಿಸ್ಬೇಕಾಗಿದ್ದೇನಪ್ಪ, GT ದೇವೇಗೌಡರು ಯಾವ ಅದರ ಮೇಲೆ ಮಾತಾಡಿದರು. ಮೊದಲಿಂದಲೂ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಮೇಲೆ ಅಷ್ಟು ಕಷ್ಟ. ಆದರೆ ಇತ್ತೀಚಿನ ದಿನದಲ್ಲಿ ಒಂದು ಸ್ವಲ್ಪ HDK ಅವರಿಂದಾಗಿ ಅಥವಾ HD ದೇವೇಗೌಡರ ಒಂದು ಕೆಲವೊಂದಿಷ್ಟು ವರ್ತನೆಯಿಂದಾಗಿ ಈ ಒಂದು JDS ಇಂದ ದೂರ ಸರಿತಾ ಬಂದಿದ್ದಾರೆ. ಅದರಲ್ಲೂ ಮುಡಾದಲ್ಲಿ ಅವ್ರದ್ದು ಒಂದಿಷ್ಟು ಕೇಸ್ ಅದ, ಅವ್ರ ಮೇಲೂ ಆರೋಪಗಳಿದ್ದಾವೆ. ಹೀಗಾಗಿ ಹೇಗಾದ್ರೂ ಮಾಡಿ ಆಡಳಿತಾರೂಢ ಪಕ್ಷವನ್ನು ಕೈಯಲ್ಲಿ ಹಿಡ್ಕೊಂಡು ಗಾಯತ್ರಿ ಮಾಡ್ಕೊಂಡು ಹೋಗ್ಬೇಕು ಉದ್ದೇಶದಿಂದಲೋ ಮತ್ತಾವುದೋ ಉದ್ದೇಶದಿಂದಲೋ ಸಿದ್ದರಾಮಯ್ಯ ಜೊತೆಗೆ ಒಂದಿಷ್ಟು ಒಳ್ಳೆಯ ಸಂಬಂಧ ಇಟ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ GT ದೇವೇಗೌಡರು. ಆದರೆ ಒಳಗೂ ಎಲ್ಲಿ ಅವ್ರಿಗೂ ಒಂದಿಷ್ಟು ಭಯ ಇರ್ತದೆ, ಇಲ್ಲ ಅಂತಲ್ಲ. DK ಶಿವಕುಮಾರ್ ನಾಳೆ ಸಪೋಸ್ ಏನಾದರೂ ಮುಖ್ಯಮಂತ್ರಿ ಆದರೆ ನಮಗೆ ಬೇಕಲ್ಲಪ್ಪ ಯಾರಾದ್ರು ಅಂತೇಳಿ DK ಶಿವಕುಮಾರ್ ಪರ ಏನೋ ಮಾತಾಡ್ಲಿಕ್ಕೆ ಹಚ್ಚಿದ್ದಾರೆ. ಹಂಗೂ ಇರ್ಬೋದು, ಇಲ್ಲ ಒಳಗಿರೋ ಮತ್ತು ಬೇರೆ ವಿಚಾರಧಾರೆಯೂ ಇರ್ಬೋದು. ಏನು ಚೇಂಜ್ ಆಗ್ತಾವೆ ಅಲ್ಲಿದ್ದಂದ್ರೆ ಗೊತ್ತಾಗ್ತದೆ. ದೂರ ಇದ್ದವ್ರಿಗೆ ಆ ವಿಷಯಗಳು ಕೆಲವೊಂದು ಗೊತ್ತಾಗೋದಿಲ್ಲ, ಗೊತ್ತಾದರೂ ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆ ಮಧ್ಯೆ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ DK ಶಿವಕುಮಾರ್ ಅವರು ಮತ್ತೊಮ್ಮೆ ಈ ಮುಂಬರುವ ಎಲೆಕ್ಷನ್ದಲ್ಲಿ ನೇತೃತ್ವ ವಹಿಸುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡುವಾಗಿಲ್ಲ ಅನ್ನುವಂಥ ಒಂದು ಗಟ್ಟಿ ನಿಲುವಿಗೆ ಬಂದಿದ್ದಾರೆ.
ಹೀಗಾದ್ರೆ ನಾನು ದಲಿತ ನಾಯಕರ ಗತಿ ಏನು ಅಂತ ಸಹಜ ಅನ್ನಿಸ್ತದೆ. ಅವರು ಪ್ರಯತ್ನ ಮಾಡ್ತಾರೆ, ಇಲ್ಲ ಅಂತಲ್ಲ, ಮಾಡಲಿಕ್ಕೆ ಹಚ್ಚಿದ್ದಾರೆ. ಅದರಲ್ಲೂ ಪರಮೇಶ್ವರಪ್ಪನವರು ಅಥವಾ ಜಿ ಪರಮೇಶ್ವರ್ ಅವರು ತಮ್ಮದೇ ಅಂತ ಒಂದೇನೋ ಸಂಘಟನೆ ಮಾಡಿಕೊಂಡು ಈ ಸಲ ನಾವು ಬಿಡಬಾರದಪ್ಪ ಅನ್ನೋ ಲೆಕ್ಕದಲ್ಲಿದ್ದಾರೆ. ಬಟ್ ಯಾವಾಗ ಇದು ಶುರು ಆಗೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಇಳಿದ್ರೆ, ಮತ್ತು ಸಿದ್ದರಾಮಯ್ಯನವರು ಇಳಿದು ಸಾಧ್ಯತೆಗಳು ಕಡಿಮೆ ಆಗ್ತಾಯಿದ್ದಾವೆ ದಿನದಿಂದ ದಿನಕ್ಕೆ. ಯಾಕಂದರೆ ಮುಡಾ ಈ ಒಂದು ದೊಡ್ಡ ಕೇಸ್ ಆಗಿತ್ತು, ಅದರ ಹೈಕೋರ್ಟ್ ತನಿಖೆ ಮಾಡೋದು ಹೇಳಿತ್ತು, ಜಾಣತನ ಮಾಡಿ ಲೋಕಾಯುಕ್ತಕ್ಕೆ ಹಾಕಿದ್ರು. ಲೋಕಾಯುಕ್ತದಿಂದ ಏನೋ ಈಗ ನೋಡಿದ್ವಿ ನಾವು, ಅದು ಸರ್ಕಾರದ ಪರಿಣಾಮ ಬಂದಂಗೆ ಆಗಿಬಿಟ್ಟದ. ಅದ್ರ ಏನು ನಡೆದಿಲ್ಲ ಅನ್ನುವಂಥದ್ದು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು. ಆದರೆ ಈಗಾಗಲೇ ಒಂದಿಷ್ಟು ನಿರ್ಮೂಲವಾಗಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಏನಪ್ಪ ಸಿದ್ದರಾಮಯ್ಯನವರು ಏನಾದರೂ ಪ್ರಯತ್ನ ಮಾಡಿ ಮುಂದೆ 2.5 ವರ್ಷ ಮುಂದುವರಿಬೇಕು ಅನ್ನೋಂಥ ಅವ್ರು ಇರೋದ್ರಿಂದಾಗೆ ಮತ್ತು ಸ್ಪಷ್ಟವಾಗ್ಯದ ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾನು ಎಷ್ಟು ಜಗ್ಗಾಡ್ತೀನೋ, ಎಷ್ಟು ಅವ್ರ ಜೊತೆ ಜಗಳಾಡ್ತೀನೋ, ಅದರಿಂದ ನಾನು ದೂರ ಆಗ್ತೀನೋ ಅನ್ನೋಂಥ ಭಯನ ಅವ್ರಿಗೆ ಕಾಡ್ಲಿಕ್ಕೆ. ಹೀಗಾಗಿ ನಾನು ಅಧ್ಯಕ್ಷಪ್ಪ ಏನಂತ ಹೆಂಗೋ ಅಧ್ಯಕ್ಷ ಇದ್ದಾರೆ. ಇನ್ನು ಅವ್ರ ಕಿತ್ತಾಗಬೇಕಾದ್ರೆ ಅದು ಅಷ್ಟು ಸುಲಭಿಲ್ಲ, ಎಲ್ಲನೂ ಗೊತ್ತದ. ಇಂಥ ಪ್ರಸಂಗದಲ್ಲೇ ಸಿದ್ದರಾಮಯ್ಯನ ಹಿಡ್ಕೊಂಡು ಮುಂದುವರೆದು ಹೋಗಿ ಚಲೋ ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದು ಮುಂದಿನ ಚುನಾವಣೆಯವರು ಭೇಟಿ ಮಾಡೋ ಮನಸ್ಥಿತಿಗೂ ಬಂದಿದ್ದಾರೋ ಅಂತ ಅನ್ನಿಸ್ತದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಇವತ್ತು ಬಹಳಷ್ಟು ಚರ್ಚೆಗೆ ಶುರು ಆಗಿಬಿಟ್ಟದ. ಶುರುನೂ ಆಗ್ಯದ. ಮೋಸ್ಟ್ ಪ್ರಾಬಬ್ಲಿ ಮುಂದಿನ ಚುನಾವಣೆಯಲ್ಲಿ ಇವರ ನಾಯಕತ್ವ ವಹಿಸ್ತಾರೆ ಅನ್ನೋಂಥ ಮಾತುಗಳು ನಮ್ಮ ಡಿ ಕೆ ಶಿ ಫಾಲೋವರ್ಸಲ್ಲಿ ಚರ್ಚೆ ಆಗಲಿಕ್ಕೆ. ಇದರಿಂದಾಗಿ ಸಹಜವಾಗಿ ಯಾರಿಗಾದರೂ ಹಾಗಾದರೂ ಇದು ಇಲ್ಲೇ ಮುಗಿತಾರಪ್ಪ, ಇದು ಏನು ಈ ಸದ್ದ ಚೀಫ್ ಮಿನಿಸ್ಟರ್ ಆಗುವಂಥ ವಿಚಾರ ಅಂತೇಳಿ ಈಗಿನ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವಾಗಿಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು ನೋಡೋದು. ಜೊತೆಗೆ ಅವ್ರು ಏನೋ ಒಂದಿಷ್ಟು ಈ ಒಂದು 2-2.5 ವರ್ಷದೊಳಗೆ ಹೊಸದಾದಂಥ ಆಡಳಿತ ಕೊಡೋ ಪ್ರಯತ್ನ ಮಾಡಬಹುದು ಅನ್ನೋ ಆಶೆನೂ ಭಾಳ ಜನರಲ್ಲಿ ಅದ. ಯಾಕಂದ್ರೆ ಅವರು ನಾವು ವಿಶೇಷವಾಗಿ ಅವ್ರು ನೆನಪಿಸೋದು ದೇವರಾಜ ಅರಸ ಅವರನ್ನು. ದೇವರಾಜ ಅರಸರಂಥ ಆಡಳಿತವನ್ನು ಅಂತ ಕೆಲಸವನ್ನು ಇತಿಹಾಸದಲ್ಲಿ ಮಾಡಿ ಹೋಗಬೇಕು ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ತಲೆಯಲ್ಲಿರೋದ್ರಿಂದಾಗಿ ಅವ್ರು ಯಾರು ಹೇಳಿದ್ರು ಮೋಸ್ಟ್ಲಿ ಇನ್ನು ಮುಂದಿನ 2.5 ವರ್ಷ ಬಿಡೋ ಸ್ಥಿತಿ ಒಳಗಿಲ್ಲ. ಅದಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಆದರೂ ಸಹಿತ ಇನ್ನು ಭಾಳ ಅದು ಜಗ್ಗಾದ್ರೆ ಏನು ಅರ್ತಿಲ್ಲ, ಅದರಿಂದ ನನಗೆ ಹೊಡೆದು ಬಿಡೋದು ಅಂತ ತಿಳ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿರ್ಬೋದು. ಅದೇನೋ ಆಗಲಿ, ಇವತ್ತು ಈ ಸಿದ್ದರಾಮಯ್ಯನವರ ಅನೇಕ ವಿಷಯಗಳು ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಕ್ಲೀನ್ ಆಗ್ತಾ ನೋಡೋದು. ಡಿ ಕೆ ಶಿ ಅವ್ರಿಗೆ ಒಂದಿಷ್ಟು ಅವ್ರು ಕ್ಲೀನ್ ಆಗಿದ್ದರಿಂದಾಗಿ ಇವರಿಗೆ ಅಡಚಣೆಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ಡಿ ಕೆ ಶಿ ಅವ್ರ ತಲೆಯಲ್ಲಿ ಏನಿತ್ತು, ಇದು 2.5 ವರ್ಷ ಆದ ತಕ್ಷಣ ಹಿಡ್ಕೋಬೇಕು ಅಂತ ಭಾಳಷ್ಟು ಗುದ್ದಾಟ ಮಾಡಿದ್ರೆ ಕಾಣ್ತದೆ. ಬಟ್ ಲೋಕಾಯುಕ್ತ ಇದ್ದಿದ್ದೇನಾದರೂ ಅವ್ರಿಗೆ ಶಿಕ್ಷೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರೆ ಅಥವಾ ಮಾಧ್ಯಮ ಆಗಿದ್ರೆ ಅದು ತಪ್ಪಿತಸ್ಥ ಅಂತೇಳಿ ಏನಾದರೂ ಬಂದಿದ್ದರೆ ನಿಶ್ಚಿತವಾಗಿಯೂ ಡಿ ಕೆ ಶಿ ಅವರು ಅವ್ರಿಗೆ ಬಿಟ್ಟು ಕೊಡೋದು ತಾವು ಮುಂದುವರಿಯುವಂಥ ಸಾಧ್ಯತೆಗಳಿದ್ದು. ಆದರೆ ಹಾಗೆ ಬರಲಿಲ್ಲ ಅಂದ್ಕೊಳ್ಳೆ ಈಗ ಅನಿವಾರ್ಯವಾಗಿ ಸಿದ್ದರಾಮಯ್ಯ ನಿಮ್ದು ನಡೀತಿದ್ದಾರಪ್ಪ, ನೀವು ನಡೆಸ್ರಿ ಅನ್ನೋದು ಸ್ಥಿತಿ ಬಂದಿದ್ದಾರೆ. ಇದರಿಂದಾಗಿ ಡಿ ಕೆ ಶಿ ಅವರು ಇನ್ನೇನಿದ್ರು ನಮ್ಮದು 2028 ಎನ್ನುವಾಗ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇಂದಿನ ನಾಳೆ ಮತ್ತು ನಾನು ಚುನಾವಣೆ ಇಲ್ಲವ, ಇನ್ನು ನನಗೆ ವಯಸ್ಸು ಹೋಯ್ತು ಅನ್ನುವಂಥ ಮಾತು ನಾವು ಮೇಲೆ ಮಾತ್ರ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ವಿಷಯಕ್ಕೆ ಬಂದು ಹೇಳಿದಾಗ ಇನ್ನೂ ವಯಸ್ಸದ ನಮ್ಮ ಯಾರಿಗೆ ವಿಶೇಷವಾಗಿ ನಮ್ಮ ಡಿ ಕೆ ಶಿ ಅವ್ರಿಗೆ ಈಗಷ್ಟು ವಯಸ್ಸು ಅವ್ರಿಗೆ. ಅದಕ್ಕಾಗಿ ಅವರು ಆದಷ್ಟು ಸಿದ್ದರಾಮಯ್ಯನ ಮುಂದೆ ಹಾಕೊಂಡು ಹೋದ್ರೆ ಉಳಿತಾಯದ ಅವ್ರಿಗೆ ಅಂತ ಅಂದಿದ್ವಿ. ಈಗ ಅದೇ ವಿಷಯಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರಂತೆ ಮೋಸ್ಟ್ಲಿ ಮುಂದಿನ ಈ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಅನ್ನೋದು ನಿಶ್ಚಿತದಂಗೆ ಆದಂಗನ. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ಇವರ ಮುಖ್ಯಮಂತ್ರಿ ಸ್ಪರ್ಧೆನ ಅನ್ನೋ ಚರ್ಚೆಗಳು ಮಾತ್ರ ನಡೆದವ. ಏನೋ ಆಗಲಿ ಮಾತ್ರ ಅಧ್ಯಕ್ಷ ಸ್ಥಾನದಿಂದ ಈಗ ರಾಜೀನಾಮೆ ಕೊಡೋದಿಲ್ಲ ಅನ್ನೋಂಥ ಮಾತ್ರ ಡಿ ಕೆ ಶಿ ಅವರು ಸ್ಪಷ್ಟವಾಗಿ ಹೇಳಿದ್ರಿಂದಾಗೆ ಈ ಅಧ್ಯಕ್ಷರ ಚರ್ಚೆ ಇಲ್ಲಿಗೆ ನಿಲ್ಲಬಹುದೇನೋ, ಆದರೂ ನಿಲ್ತು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ ವಂದನೆಗಳು.